ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ವಿಡಿಯೋನ ಅಪ್ಲೋಡೇ ಮಾಡಿರಲಿಲ್ಲ. ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕೆ ನಾನು ಯೂಟ್ಯೂಬಲ್ಲಿ ವಿಡಿಯೋನ ಹಾಕಿರಲಿಲ್ಲಪ್ಪ ಅಂತಂದರೆ, ನನಗೆ ಯೂಟ್ಯೂಬ್ ಕಡೆಯಿಂದ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಬಂದಿತ್ತು. ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಒಂದು ನದಿಗೆ ಹೋಗಿರೋದು ವಿಡಿಯೋನ. ಅದರಲ್ಲಿ ನನಗೆ ಸ್ವಲ್ಪ ಮಿಸ್ಟೇಕ್ಗಳು ಮಾಡಿಬಿಟ್ಟಿದ್ದೆ, ಅದರಿಂದ ನನಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಬಂದಿತ್ತು. ಫಸ್ಟು ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಬಂದಿತ್ತು, ಆಮೇಲೆ ನಾನು ಏನೂ ಆಗಲ್ಲ ಅಂತ ಇನ್ನೂ ಸ್ವಲ್ಪ ಅದರಲ್ಲಿ ಏನಾದರೂ ಇದೆ ಅಂತ ವಿಡಿಯೋನ ನೋಡಿ ಸ್ವಲ್ಪ ಎಡಿಟಿಂಗ್ ಮಾಡಿ ಮತ್ತೆ ಅದೇ ವಿಡಿಯೋನ ನಾನು ಅಪ್ಲೋಡ್ ಮಾಡಿದೆ. ಹಂಗಾಗಿ ಎರಡು ನನಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಬಂದಿತ್ತು. ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಬಂದರೆ ಯೂಟ್ಯೂಬ್ ಕಡೆಯಿಂದ ಒಂದು ವಾರ ವಿಡಿಯೋನ ಹಾಕಬಾರ್ದಂತೆ, ಹಂಗಾಗಿ ಎರಡು ಬಂದಿರೋದ್ರಿಂದ ನಾನು 2 ವಾರ ವಿಡಿಯೋನ ಹಾಕಿರಲಿಲ್ಲ. ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ. ಅದು ಯಾಕೆ ಏನು ಅಂತ ಆ ವಿಡಿಯೋನಲ್ಲಿ ಹೇಳ್ತೀನಿ ನೆಕ್ಸ್ಟ್ ಅಪ್ಲೋಡ್ ಮಾಡಬೇಕಾದ್ರೆ. ಇವತ್ತು ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿರಿ. ಇದು ಯಾವ ದೇವಸ್ಥಾನ ಅಂದರೆ ಹಲ್ಸೂರಲ್ಲಿ ಇರುವಂಥ ಒಂದು ಸ್ಮಶಾನ ಕಾಳಿ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಫಸ್ಟ್ ಟೈಮ್ ಬಂದಿರೋದು ನೋಡಿರಿ. ಇಲ್ಲೇನು ಕಾಣಿಸ್ತಾ ಇದೆ ನೋಡಿರಿ, ಇದೇ ದೇವಿ, ಸ್ಮಶಾನ ಕಾಳಿ ದೇವಿ. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಫಸ್ಟ್ನೇ ಸತಿ ಹೋಗ್ತಾ ಇರೋದು, ಅಮಾವಾಸ್ಯೆ ದಿನ ಬಂದಿದ್ದೀನಿ. ಹಾಗಾಗಿ ದೇವರಿಗೆ ಸ್ವಲ್ಪ ಹೂವು ಹಣ್ಣು ಎಲ್ಲ ತೊಗೊಂಡು ತೆಂಗಿನಕಾಯಿ ಹೊಡ್ಸೋಣ ಅಂಥೇಳಿ ಇವಾಗ ತೊಗೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ದೇವರು ಯಾವ ಥರ ಇದೆ ಏನು ಅಂತಲೂ ತೋರಿಸ್ತೀನಿ. ಈ ದೇವಿಗೆ ಯಾಕೆ ಸ್ಮಶಾನ ಕಾಳಿ ಅಂತ ಕರೀತಾರೆ ಅಂದರೆ, ಇದು ಸ್ಮಶಾನದ ಮಧ್ಯದಲ್ಲಿ ಈ ದೇವಸ್ಥಾನ ಇರೋದು. ನಾವು ಫಸ್ಟ್ ಟೈಮ್ ಬಂದಿರೋದು ನೋಡ್ರಿ. ಸ್ಮಶಾನದ ಮಧ್ಯದಲ್ಲಿ ದೇವರಿದೆಯಾ ಅಂತ ನಮಗೂ ಫಸ್ಟ್ ಟೈಮು ಕೇಳಿದಾಗ ಆಶ್ಚರ್ಯ ಅಂತ ಅನ್ನಿಸ್ತು. ಇವಾಗ ಇಲ್ಲಿ ದೇವಸ್ಥಾನದ ಒಳಗಡೆ ಬಂದೀವಿ ನೋಡ್ರಿ. ಫಸ್ಟು ನಮಗೆ ಎಂಟ್ರೆನ್ಸಲ್ಲೇ ಸ್ಮಶಾನ ಇದೆ. ಆ ಸ್ಮಶಾನದ ಒಳಗಡೆಯಿಂದನೇ ನಾವು ಈ ದೇವ್ರ ದರ್ಶನಕ್ಕೆ ಬರಬೇಕು. ಇಲ್ಲಿ ದೇವರು ಮಧ್ಯದಲ್ಲಿದೆ, ಸುತ್ತಲೂ ಸ್ಮಶಾನ ಅಂದರೆ ಸತ್ತೋಗಿರೋರನ್ನ ಸಮಾಧಿನ ಮಾಡಿದ್ದಾರೆ. ಫಸ್ಟ್ ಬರಬೇಕಾದ್ರೆ ಒಂದು ಸ್ವಲ್ಪ ಹೆದರಿಕೆ ಅಂತ ಅನ್ನಿಸ್ತಾ ಇತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದೇ ದೇವಿ. ನಾನು ಫಸ್ಟು ಇಲ್ಲಿ ಬಂದಾಗ ಇಲ್ಲೇನು ಕಾಣಿಸ್ತಾ ಇದ್ದಾಳೆ ನೋಡ್ರಿ, ಕಾಳಿಕಾ ದೇವಿ. ನಾನು ಇದೇ ಫಸ್ಟು ಮೂಲ ದೇವಸ್ಥಾನ ಅಂತ ಅಂದ್ಕೊಂಡೆ. ತೆಂಗಿನಕಾಯಿ ಎಲ್ಲ ತೊಗೊಂಡು ಬಂದಿದ್ವಿ ಒಡ್ಸೋಕ್ಕೆ ಅಂಥೇಳಿ ಕೇಳಿದ್ವಿ. ಆಮೇಲೆ ಇದು ಅಲ್ಲ ದೇವಸ್ಥಾನ ಇರೋದು, ಮೂಲ ದೇವಿ ಒಳಗಡೆ ದೇವಸ್ಥಾನ ಇನ್ನೊಂದಿದೆ, ಅಲ್ಲಿ ಹೋಗಿ ಅಂತಂದರು. ಇವಾಗ ಇಲ್ಲಿ ನಮಸ್ಕಾರ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ನಾವು ಇಲ್ಲಿ ನಮಸ್ಕಾರನ ಮಾಡ್ಕೊತಾ ಇದ್ವಿ. ಇಲ್ಲಿ ದೃಷ್ಟಿ ಎಲ್ಲ ತೆಗಿತಾರೆ. ನಿಂಬೆಹಣ್ಣು, ಸೌತೆಕಾಯಿ, ಮೊಟ್ಟೆ, ತೆಂಗಿನಕಾಯಿ ಹಾಗೆ ಕೋಳಿ ಅದನ್ನು ತೊಗೊಂಡು ಬಂದು ಇಲ್ಲಿ ದೃಷ್ಟಿನ ತೆಗಿತಾರೆ. ಇವಾಗ ನಾವು ದೇವ್ರ ದರ್ಶನಕ್ಕೆ ಒಳಗಡೆ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಇಲ್ಲೇನು ಕಾಣಿಸ್ತಾ ಇದೆ ನೋಡ್ರಿ, ಇದೇ ಮೂಲ ದೇವಿ, ಕಾಳಿಕಾ ದೇವಿ. ಬರೀ ಮುಖ ಮಾತ್ರನೇ ಇರೋದು. ಇಲ್ಲಿ ಎಲ್ಲರೂ ನಿಂಬೆಹಣ್ಣು ಅದು ಎಲ್ಲ ಮಂತ್ರಿಸ್ಕೊಂಡು ತೊಗೊಂಡೆಲ್ಲ ಹೋಗ್ತಾರೆ. ಇಲ್ಲಿ ಇನ್ನೊಂದು ದೇವಿ ಇದ್ದಾಳೆ ನೋಡ್ರಿ, ಇಲ್ಲಿ ದೇವಿ ಮಲಗಿದ್ದಾಳೆ. ಇಲ್ಲಿ ಒಂದು ದೇವರಿದೆ. ಸುತ್ತಲೂ ತುಂಬಾ ದೇವ್ರುಗಳಿದ್ದಾರೆ. ಸ್ಮಶಾನದ ಮಧ್ಯದಲ್ಲಿ ಇದು ದೇವಸ್ಥಾನ ಇರೋದು. ಇಲ್ಲೆಲ್ಲ ದೃಷ್ಟಿನೆಲ್ಲ ತೆಗಿತಾರೆ ನೋಡ್ರಿ. ಒಂದೇ ಒಂದು ನನಗೆ ಇಲ್ಲಿ ಬೇಜಾರಾಗಿರೋದೇನು ಅಂದರೆ, ಎಲ್ಲ ಥರ ದೃಷ್ಟಿನ ತೆಗಿತಾರೆ, ಆದರೆ ಇಲ್ಲಿ ಕೋಳಿಯಿಂದ ದೃಷ್ಟಿ ತೆಗಿತಾರೆ ನೋಡ್ರಿ. ಅದು ಒಂದು ಸ್ವಲ್ಪ ಇದು ಅಂತ ಅನ್ನಿಸ್ತು. ಯಾಕಂದರೆ ಅದು ಎಲ್ಲರ ಮುಂದೆನೇ ಅದು ಇದು ಮಾಡಿಬಿಡ್ತಾರೆ. ಅದನ್ನು ಸ್ವಲ್ಪ ನೋಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಇಲ್ಲಿ ನೋಡ್ರಿ, ಇವಾಗ ದೇವ್ರು ಇಲ್ಲಿ ಕಾಣಿಸ್ತಾ ಇದೆ. ಇವಾಗ ದೇವ್ರ ದರ್ಶನ ಮಾಡೋಣ. ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ. ಇವಾಗ ಬರ್ರಿ, ದೇವಸ್ಥಾನದ ಸುತ್ತಮುತ್ತ ಯಾವ ಥರ ಇದೆ ಏನಿದೆ ಅಂತ ತೋರಿಸ್ತೀನಿ. ಇವಾಗ ತಂದಿರುವಂಥ ತೆಂಗಿನಕಾಯಿನೆಲ್ಲ ಹೊಡಿಸಿ ದೇವರಿಗೆ ಒಂದು ಪೂಜೆನ ಮಾಡಿಸಿ ಮಂಗಳಾರತಿನೆಲ್ಲ ಮಾಡಿ ದೇವ್ರನ್ನ ನಮಸ್ಕಾರನ ಮಾಡಿ, ಇವಾಗ ಪಕ್ಕದಲ್ಲಿ ಇನ್ನೊಂದು ದೇವರಿದೆ, ಆ ದೇವ್ರಿಗೆ ನಮಸ್ಕಾರ ಮಾಡೋಣ ಅಂಥೇಳಿ ಇವಾಗ ಇಲ್ಲಿ ಬಂದಿದ್ದೀವಿ. ಇಲ್ಲಿನ ದೇವ್ರ ದರ್ಶನ ಎಲ್ಲ ಮಾಡಿ ಮತ್ತೆ ಇಲ್ಲಿ ಫಸ್ಟ್ ಬಂದಿದ್ವಿ ನೋಡಿ, ಅದೇ ದೇವ್ರಿಗೆ ಇನ್ನೊಂದು ಸತಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕೋಣ ಅಂಥೇಳಿ ಇವಾಗ ಈ ದೇವಿ ಹತ್ರ ಬಂದು ನಮಸ್ಕಾರ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡ್ರಿ ಎಷ್ಟೊಂದು ಜನ ಬಂದಿದ್ದಾರೆ ಇವತ್ತು. ಭಾನುವಾರ ದಿನ ಅಮಾವಾಸ್ಯೆ ಪೌರ್ಣಮಿ ದಿನ ತುಂಬಾ ಜನ ಬರ್ತಾರಂತೆ. ನಾವು ಫಸ್ಟ್ ಟೈಮ್ ಬಂದಿದ್ವಿ ನೋಡ್ರಿ, ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಮುಂದ್ಗಡೆ ನೋಡ್ರಿ, ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡ್ರಿ. ಇಲ್ಲೇ ಸೌತೆಕಾಯಿ, ನಿಂಬೆಹಣ್ಣು, ಕೋಳಿ ಎಲ್ಲನೂ ದೃಷ್ಟಿನ ತೆಗಿತಾರೆ. ನಾನು ಆವಾಗಲೇ ಹೇಳಿದೆ ನೋಡ್ರಿ, ಕೋಳಿ ಒಂದು ಸ್ವಲ್ಪ ಬೇಜಾರಾಯಿತು ಅಂತೇಳಿ ಕೋಳಿನ ಬಲಿ ಕೊಡ್ತಾರೆ ಇಲ್ಲಿ. ಅದು ಪಾಪ ಅದು ಯಾಕೆ ಬೇಜಾರು ಅಂತಂದರೆ, ಅದು ಬಲಿ ಕೊಡ್ತಾರಲ್ಲ ನೋಡಿ, ದೃಷ್ಟಿ ತೆಗೆದು ಅದು ಎಲ್ಲರ ಹತ್ರ ಕಾಲ ಹತ್ರ ಓಡೋಡಿ ಬರ್ತಾ ಇರುತ್ತೆ. ಅದ್ರದ್ದು ಇದು ಮಾಡಿದ ತಕ್ಷಣ ಅದು ಎಲ್ಲರೂ ಹಂಗಂಗೆ ತುಳಿದಾಡ್ತಾ ಇರ್ತಾರೆ. ಅದು ಸ್ವಲ್ಪ ಬೇಜಾರಂತ ಅನ್ನಿಸ್ತು. ಇವಾಗ ಇಲ್ಲಿ ದೇವ್ರ ನಮಸ್ಕಾರನ ಮಾಡಿಕೊಂಡು ಇಲ್ಲಿ ಯಾವ್ಯಾವ ದೇವರಿದೆ ಅಂತ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಸುತ್ತಲೂ ಯಾವ ಥರ ಇದೆ ಸ್ಮಶಾನ
ಕಾಣಿಸ್ತಾ ಇದೆ ನೋಡ್ರಿ, ಸುತ್ತಲೂ ಸ್ಮಶಾನ ಕಾಣಿಸ್ತಾ ಇದೆ. ಇಲ್ಲಿ ಇನ್ನೊಂದು ಯಾವುದೋ ದೇವರಿದೆ, ಬಟ್ ಅದು ಹೆಸರು ನನಗೆ ಗೊತ್ತಿಲ್ಲ. ಇವಾಗ ಇಲ್ಲಿ ದೇವ್ರದ್ದು ದರ್ಶನ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನ ಇರೋದು ಸ್ಮಶಾನದಲ್ಲಿ ನೋಡ್ರಿ. ಇಲ್ಲಿ ಕಾಲಭೈರವೇಶ್ವರ ದೇವಸ್ಥಾನವೂ ಇದೆ. ಇಲ್ಲೇನು ಕಾಣಿಸ್ತಾ ಇದೆ ನೋಡ್ರಿ, ಕಾಲಭೈರವೇಶ್ವರ ಸ್ವಾಮಿ. ಇಲ್ಲಿ ನಮಸ್ಕಾರ ಮಾಡ್ಕೊತಾ ಇದ್ದೀವಿ. ಬೆಣ್ಣೆಯಿಂದ ಅಲಂಕಾರ ಮಾಡಿದ್ದಾರೆ. ಇವಾಗ ದೇವ್ರ ದರ್ಶನ ಮಾಡೋಣ. ಹಂಗೆ ಇಲ್ಲಿ ಪಕ್ಕದಲ್ಲಿ ನಾಗಮ್ಮ ದೇವಿ ಇದ್ದಾಳೆ ನೋಡ್ರಿ. ಇದು ನಾಗಮ್ಮ ದೇವಿ ದೇವಸ್ಥಾನ. ಸುತ್ತಲೂ ತುಂಬಾ ದೇವರಿದೆ, ನಾವು ಮಾತ್ರ ಇಷ್ಟು ನೋಡಿರೋದು. ಇಲ್ಲಿ ನಾಗಮ್ಮ ದೇವಿದು ದರ್ಶನ ಮಾಡೋಣ. ನೋಡ್ರಿ, ಇಷ್ಟೊತ್ತು ದೇವ್ರದ್ದು ದರ್ಶನ ಎಲ್ಲ ಆಯಿತು. ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ದೇವಸ್ಥಾನ ಈ ಥರ ಇತ್ತು, ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ಒಂದು ಸರ್ತಿ ಹತ್ರದಲ್ಲಿ ಯಾರಾದರೂ ಇದ್ದರೆ ಹೋಗಿ ದೇವ್ರದ್ದು ದರ್ಶನ ಮಾಡಿ. ನಿಮಗೇನಾದರೂ ದೃಷ್ಟಿದೋಷ ಏನಾದರೂ ಆಗಿದ್ದರೆ ದೃಷ್ಟಿನ ತೆಗೆಸ್ಕೋಬಹುದು. ಇವಾಗ ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಇಲ್ಲ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅಂದರು. ಸರಿ ಅಂತೇಳಿ ಇವಾಗ ಮನೆಯಿಂದ ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಬಂದಿದ್ದರು. ಇಲ್ಲಿ ಅನ್ನಪ್ರಸಾದನೂ ಇರುತ್ತೆ, ಬಟ್ ನಮಗೆ ಲೇಟ್ ಆಯಿತು, ಹಂಗಾಗಿ ನಾವೇನು ಅಲ್ಲಿ ಅನ್ನಪ್ರಸಾದ ಸಿಕ್ಕಿಲ್ಲ. ನಾವು ಇಲ್ಲಿ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ವಿ, ಅದನ್ನೇ ಸ್ವಲ್ಪ ತಿನ್ಕೊಂಡು ಇವಾಗ ಹೋಗ್ತಾಯಿದ್ವಿ. ನೋಡಿರಿ, ಇಲ್ಲೆಲ್ಲ ಸಮಾಧಿಗಳಿದ್ದಾವೆ. ಸಮಾಧಿ ಮೇಲೆ ಯಾವ ಥರ ಕೂತಿದ್ದಾರೆ ಜನ, ಏನು ಸ್ವಲ್ಪನೂ ಭಯನೇ ಇಲ್ಲ ಯಾರಿಗೂ. ಯಾಕಂದರೆ ಇಲ್ಲಿ ದೇವರೇ ವಾಸ ಮಾಡ್ತಾ ಇರಬೇಕಾದ್ರೆ ಯಾರಿಗೇನು ಭಯ